ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮನ ಸತ್ಯವೊಂದು ನಿಂಗೆ ಹೇಳ್ತೀನಿ, ಕೇಳೋ ಧೈರ್ಯ ಆಯ್ತಾ ಮಗ? ಕರ್ಮದ ಅಂತ್ಯನೇ ಧರ್ಮದ ಆರಂಭ. ಗರ್ಭದ ಮನೆಯಾಗೆ ಜೀವನ್ ಕೂರಿಸಿ ತಿಂಗಳಾನ್ಗಟ್ಲೆ ಅದಕ್ಕೊಂದು ರೂಪ ಕೊಡ್ಸಿ ಅವ್ರನ್ನ ಅರ್ಧಂಗ್ ಒತ್ತೋ ನೋವಲ್ಲೂ ಎತ್ತೋ ಭೂಮಿಗೆ ತಂದು ಮೋಸಕ್ ಬೆಂದು ಮಕ್ಕಳಿಗಾಗಿ ಮಿಡಿತಿರೋ ಹೃದಯ ಮಕ್ಕಳನ್ನ ಕಾಯ್ತಾ ಇರೋ ಆ ತಾಯಿ ಬೇರೆ ಯಾರು ಅಲ್ಲ ಕಣವೋ. ನೀ ಹುಡುಕ್ತಾ ಇರೋ ನಿನ್ನ ಗಂಡನ ತಾಯಿ ಇವಳೇ. ತಡ್ಕಾಡಿ ಸಿಕ್ಕಿರೋ ಮಾಣಿಕ್ಯ ಮಗಳೇ, ಮಾಣಿಕ್ಯ. ಜೋಪಾನ ಜೋಪಾನ. ತಾಯಿ ಗಂಟಿರೋ ಮಸಿನ ನೀನ್ ತೊಳಿಬೇಕು. ಹಂಗೆ ಮಸಿ ಅಂಟಿರೋ ಕೈಗಾಗೆ ಕಪ್ಪಂಟಿರ್ತದೆ, ಅದನ್ನು ನೀನ್ ತಿಳಿಬೇಕು. ಕರಾನ ಹಸಿಂತವ ನೀನ್ ಸೇರ್ಸ್ಬೇಕು. ಈ ಜವಾಬ್ದಾರಿ ನಿಂದು ಮಗಳೇ, ನಿಂದು. ನನ್ನ ನೋಡಕ್ಕೆ ಇಲ್ಲಿವರೆಗೂ ಬಂದಿದ್ಯಾ? ಹತ್ಯೆ ಮಾಡಿ ಕಳಿಸ್ಬೇಕಪ್ಪ, ಹತ್ಯೆ ಮಾಡ್ಬೇಕು. ಗೊತ್ತಲ್ಲದೆ ನಾನು ಇವ್ರನ್ನ ಭೇಟಿ ಮಾಡಿದ್ದು. ಗಂಡನ್ ಕೂಡ ನನ್ನ ಥರನೇ ಅಂತ
ಹೇಳಿದ್ದು. ನಾನೇ ನನ್ನ ಕೈಯಾರ ನಿಮ್ಮನ್ನ ಬಿಡಿಸೋದಕ್ಕೆ ಓಡಾಡ್ತೀನಿ. ಕೊನೆಗೆ ಮಗನ ಕೈಯಿಂದಾನೆ ತಾಯಿಯನ್ನು ಕಾಪಾಡಿಸ್ದೆ. ಆದ್ರೆ ಅಲ್ಲಿವರೆಗೂ ನೀವೇ ನನ್ನ ಅತ್ತೆ ಅನ್ನೋ ವಿಷಯ ನನಗೆ ಗೊತ್ತಾಗ್ಲೇ ಇಲ್ಲ. ಎಷ್ಟು ಹುಡುಕಾಟ ಆದ್ರೂ ಆ ತಾಯಿನೇ ಬಂದು ಹೇಳ್ಬೇಕಾಯ್ತು. ಕಾಲ ಕಣವ, ಕಾಲ. ಎಲ್ಲದಕ್ಕೂ ಕಾಲ ಬರಬೇಕು. ನೋವಾಗೋದಕ್ಕೂ ಕಾಲ ಬರಬೇಕು, ಕಾಯ ವಾಸಿಯಾಗಕ್ಕೂ ಕಾಲ ಬರಬೇಕು. ಆ ನಮ್ಮವ್ವ ಮಕ್ಕಳವ ಹೆಂಗ್ ನಡೆಸ್ತಾಳೋ ಹಂಗೆ ನಡಿಬೇಕು. ನನ್ನನ್ನ ಈ ಮಾತಪ್ಪನ ಮನೆಗೆ ಹೋಗುವಂತ ದಾರಿ ತೋರಿಸಿದ್ಲು. ಅಷ್ಟೇ ಅಲ್ಲ ಕಣವ, ನಾನು ರಶ್ಮಿಗೆ ತಾಯಿ ಹತ್ರ ಕೂಡ ಆ ವಿಷಯನ ಅವಳಿಗೆ ಗೊತ್ತಾಗ್ದಂಗೆ ಬಚ್ಚಿಟ್ಟಿರೋದು ಆ ತಾಯಿ ಕೃಪೆಯಿಂದನೇ. ಅವಳು ಹೆಂಗ್ ನಡೆಸ್ತಾಳೋ ಹಂಗೆ ನಾವು ನಡಿಬೇಕು. ಶಿವು ನಮ್ಮನೆಗೆ ಎಷ್ಟೋ ಸಲ ಬಂದಿದ್ದಾನೆ, ಆದರೆ ಒಂದೇ ಒಂದು ಸಲನೂ ಶಾರದಕ್ಕನ ಮುಖ ನೋಡೋಕ್ಕಾಗಲಿಲ್ಲ. ಎಲ್ಲ ತಾಯಿ ಮಹಿಮೆ. ಮಾದಪ್ಪ, ಇನ್ ಮುಂದೆ ನನಗೆ ನೋವಿಲ್ಲ. ನನ್ನ ಸೊಸೆಗೆ ಎಲ್ಲ ಸತ್ಯ ಗೊತ್ತಾಗೈತೆ. ಇಷ್ಟು ದಿವಸ ತಪ್ಪು ತಪ್ಪು ಲೆಕ್ಕ ಬರ್ದ ಪುಸ್ತಕನ ಹರಿದು ಬಿಸಾಕ್ತಾಳೆ. ಇನ್ಮೇಲೆ ಇವಳು ಬರೆಯೋದೇ ಲೆಕ್ಕ, ನೀನೇ ಲೆಕ್ಕ ಬರೀಬೇಕು. ಅತ್ತೆ, ನಮ್ಮಪ್ಪನಿಂದ ನಿಮಗಾಗಿರೋ ಅನ್ಯಾಯಕ್ಕೆ ನಾನೇ ಉತ್ತರ ಕೊಡಿಸ್ತೀನಿ. ನೀವು ಯೋಚನೆ ಮಾಡಬೇಡಿ. ಆದ್ರೆ ನೀ ನನಗೊಂದು ಮಾತು ಕೊಡ್ಬೇಕು. ಮಕ್ಕಳವ ನಿನಗೆ ಹೇಳಿದ ಸತ್ಯನ ನನ್ನ ಮಕ್ಕಳಿಗಾಗ್ಲಿ ನನ್ನ ಗಂಡಂಗಾಗ್ಲಿ ಬಿಟ್ಕೊಡ್ಬಾರ್ದು. ನಾನೇ ಅವ್ರ ತಾಯಿ ಅನ್ನೋ ಸತ್ಯ ಈಗಲೇ ಅವ್ರಿಗೆ ಗೊತ್ತಾಗ್ಬಾರ್ದು. ಹಂಗಂತ ಮಾತು ಕೊಡವ. ಅಲ್ಲ ಅತ್ತೆ, ಇಂಥ ಒಳ್ಳೆ ವಿಷಯನ ಯಾಕೆ ಮುಚ್ಚಿಡ್ಬೇಕು? ನಿನ್ನ ಪ್ರಶ್ನೆ ಸರಿಯಾಗೇ ಇದೆ ಕಣವ, ಆದರೆ ಶಾರದಕ್ಕನ ಕಾರಣನೇ ಬೇರೆ ಇದೆ. ಏನತ್ತೆ ಅದು? ಎಲ್ಲೋ ಇದು ನನ್ನ ತಾಯಿ ವಾಪಸ್ ಇಲ್ಲಿಗೆ ಕರ್ಕೊಂಬಂದವಳೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ